ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಮಂಡೇ, ನನ್ನ ಆರಾಧ್ಯ ದೈವ ಶಿವನ ವಾರ ಬಂದೇ ಬಿಡ್ತು. ಇನ್ನು ಫ್ರೆಂಡ್ಸ್, ನಂದು ಆಲ್ರೆಡಿ 1ನೇ ತಾರೀಕಿಂದಲೂ ಫಸ್ಟ್ ಶಿಫ್ಟ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಶಿಫ್ಟ್ ಬಂದು ಫ್ರೆಂಡ್ಸ್ ನನಗೆ 6:30 to 3:30 ಇರುತ್ತೆ. ಆದರೆ 6 o'clockಗೆ ಮನೆ ಬಿಡಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಜಸ್ಟ್ ಫ್ರೆಶ್ ಆಗಿ ಬಂದ ತಕ್ಷಣವೇ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ಆವಾಗ ಹೋಗುವಾಗ ಬಿಸಿಲು ಜಾಸ್ತಿ ಅಂತಿದೆ, ಮುಖಕ್ಕೆ ಹೊಡಿತಾ ಇರಲಿಲ್ಲ ಬಿಸಿಲು. ಹೋಗೋ ಸೈಡು ಈ ಥರ ಹೋಗ್ತಾಯಿದ್ದೆ. ಈಗ ಫ್ರೆಂಡ್ಸ್ ಬರ್ತೀನಲ್ಲ, ಬರೋ ಸೈಡು ಫುಲ್ಲು ಮುಖಕ್ಕೆ ಜಾಸ್ತಿ ಬಿಸಿಲು ಹೊಡಿತೆ. ಇವಾಗ 2 ಡೇಸಿಂದ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಬರೋ ಟೈಮಲ್ಲಿ ಸನ್ಸ್ಕ್ರೀಮ್ ಹಚ್ಕೊಬತ್ತಾಯಿದ್ದೀನಿ. ಸ್ವಲ್ಪ ಸನ್ಸ್ಕ್ರೀಮು ಯಾಕೆ ಅಂದರೆ ನನ್ನ ಮಗಳು ಹೇಳಿದ್ಲು, ಮಮ್ಮಿ ನೀನು ಬರಬೇಕಾದ್ರೆ ಸ್ವಲ್ಪ ಸನ್ಸ್ಕ್ರೀಮ್ನ ಹಚ್ಕೊಂಡು ಬಾ ಅಂತ. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆ 7:30ಗೆ ರೆಡಿ ಆದರೆ ಇನ್ನು ಬರೋ ತನಕ ಫಸ್ಟ್ ಶಿಫ್ಟಲ್ಲಿ ಮುಖ ವಾಶ್ ಮಾಡ್ಕೊಳ್ಳಲ್ಲ. ನಾನು ಮನೆಗೆ ಬಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಮಸಾಜ್ ಥರ ಮಾಡಿ ಕ್ಲೀನಾಗಿ ಮಸಾಜ್ ಮಾಡಿದ್ಮೇಲೆ ಫ್ರೆಂಡ್ಸ್ ಮೊದಲು ಕಡಲೆ ಹಿಟ್ಟಲ್ಲಿ ಮುಖ ವಾಶ್ ಮಾಡ್ತೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತು ಜಿಡ್ಡೆಲ್ಲ ಹೋಗ್ಬೇಕಲ್ಲ ಅಂತ. ಫ್ರೆಂಡ್ಸ್, ಇನ್ನೊಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟು ದಿವಸ ಏನು ಮಾಡ್ತಿದ್ದೆ ಅಂದರೆ, ಡ್ಯೂಟಿಯಿಂದ ಬಂದು ಕೊಬ್ಬರಿ ಎಣ್ಣೆನ ಮುಖಕ್ಕೆಲ್ಲ ಹಚ್ಕೊಂಡು ಮಲ್ಕೊಬಿಡ್ತಾಯಿದ್ದೆ. ಇವಾಗ ಗೊತ್ತಾಯಿತು ಅದನ್ನು ಹಚ್ಚಿ ನಾವು ಬಿಡಬಾರ್ದಂತೆ, ಕಪ್ಪಗಾಯ್ತೀವಂತೆ. ನನ್ನ ಅನುಭವದ ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ನಾನು ಹಳೆ ವಿಡಿಯೋನು ನೋಡಿ. ನಾನು ಗರ್ ಸೋಪು ಹಚ್ಚಕ್ಕಿಡ್ದು ಸ್ಟಾರ್ಟ್ ಮಾಡೇ 1.5 month ಆಗೋಯ್ತು. 2 month ಅಂತ ಅಂದ್ಕೊಳ್ಳಿ. ಇನ್ನೊಂದೇನು ಫ್ರೆಂಡ್ಸ್ ಅಂದರೆ, ಅದೊಂದು ಕೋಕೋನಟ್ ಆಯಿಲ್ನ ನಾನು ಇವಾಗ ನೈಟ್ ಹಚ್ಕೊಂಡು ಮಲ್ಕೊಳ್ಳಲ್ಲ. ಆಮೇಲೆ ನೋಡಿ ಫ್ರೆಂಡ್ಸ್, ನನ್ನ ಮುಖ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ, ವೈಟಾಗಿದೆ, ಕಾಣಿಸ್ತಾ ಇದೆಯಾ? ವೈಟು. ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದೆ. ಇದು ಬಂಗ್ ಅಂತಲೂ ಗೊತ್ತಿಲ್ಲ, ಏನಂತನೂ ಗೊತ್ತಿಲ್ಲ. ಈಗ ಸ್ವಲ್ಪ ಇದೂ ವೈಟ್ ಆಗ್ತಾಯಿದೆ. ಇನ್ನು ಫ್ರೆಂಡ್ಸ್, ನಾನು ಯಾವುದು ಕ್ರೀಮು, ಯಾವುದು ಮುಖಕ್ಕೆ ಬೇರೆ ಯಾವುದು ಯೂಸ್ ಮಾಡಲ್ಲ. ನಾನು ಚಿಕ್ಕವಳಿದ್ದಾಗಿಂದನೂ ಫ್ರೆಂಡ್ಸ್ ನಮ್ಮ ತಂದೆ ಮನೇಲಿ ಪಾಂಡ್ಸ್ ಪೌಡ್ರ್ ತರ್ತಾಯಿದ್ರು. ಇವಾಗಲೂ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಸ್ವಲ್ಪ ಫಸ್ಟ್ ಫ್ರೆಂಡ್ಸ್ ನಿಮಗೆ ಗೊತ್ತು, ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಂತ ಹೇಳಿ ಆವಾಗೊಂದು ಅಡ್ವರ್ಟೈಸ್ ಬರ್ತಾಯಿತ್ತು. ಅದು ಏನಿಲ್ಲ ಅಂದರೆ ಫ್ರೆಂಡ್ಸ್, ನಾನು ಮ್ಯಾರೇಜ್ ಆಗೋ ತನಕ, ಮ್ಯಾರೇಜ್ ಆದಮೇಲೂ ಸ್ವಲ್ಪ ದಿನವೂ ಲೈಫ್ ಬಾಯ್ ಸೋಪೇ. ಆಮೇಲೆ ಫ್ರೆಂಡ್ಸ್, ನಾನು ಅದಾದಮೇಲೆ ಸೆಕೆಂಡ್ ಸೋಪ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದು ಮೈಸೂರು ಸ್ಯಾಂಡ್ಲು. ಆಮೇಲೆ ಮೈಸೂರು ಸ್ಯಾಂಡ್ಲ್ ಆದಮೇಲೆ 3ನೇ ಸೋಪ್ ಯಾವುದು ಅಂದರೆ ಪಿಯರ್ ಸೋಪು. ಆ ಪಿಯರ್ ಸೋಪನ್ನ ನಾನು ಎಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಮಗೆ ಕಂಪ್ನಿನಲ್ಲಿ ವೀಕ್ಲಿ 1 time ಡಾಕ್ಟ್ರು ಬರ್ತಾರೆ ನಮ್ಮನ್ನೆಲ್ಲ ಚೆಕಪ್ ಮಾಡೋಕ್ಕೆ. ಅಲ್ಲಿ ಫ್ರೆಂಡ್ಸ್, ನಾವು ಏನೇ ಬಂದರೂ ನಾವು ಸೂಪರ್ವೈಸರೇ ಅವ್ರಿಗೆ ಏನಾದರೂ ವಾಶ್ರೂಮ್ಗೆಲ್ಲಾದರೂ ತೋರ್ಸೋಕ್ಕಾಗಿರ್ಬೋದು, ಒಂದು ಕಾಫಿ ಟೀ ಕೊಡ್ಸೋಕ್ಕಾಗಿರ್ಬೋದು, ನಾವೇ ಓಡಾಡಬೇಕು. ಆಮೇಲೆ ನಾನು ಆ ಮೇಡಮ್ ಜೊತೆ ಫ್ರೆಂಡ್ಸ್ ಹಂಗೆ ವಾಶ್ರೂಮಿಗೆ ಬಂದಲ್ಲ, ಆವಾಗ ವಾಶ್ ಮಾಡ್ಕೊತಾಯಿದ್ರು. ನೀನು ಯಾವ ಸೋಪ್ ಹಾಕ್ತೀಯಮ್ಮ ಅಂತ ಕೇಳಿದ್ರು ನನ್ನ. ಮೇಡಮ್, ನಾನು ಮಾಮೂಲಿ ಮೈಸೂರು ಸ್ಯಾಂಡ್ಲ್ ಹಾಕ್ತೀನಿ ಮೇಡಮ್ ಅಂತ ಅಂದು. ಇಲ್ಲ ಇವಾಗ ಇದನ್ನು ಟ್ರೈ ಮಾಡು ಪಿಯರ್ಸ್ನ, ಇದರಲ್ಲಿ ಕೆಮಿಕಲ್ ಇರಲ್ಲ. ಸರಿ ಫ್ರೆಂಡ್ಸ್, ಡಾಕ್ಟ್ರೇ ಹೇಳಿದ್ರಲ್ಲ ಅಂದ್ಬಿಟ್ಟು ಆಮೇಲೆ ಅದರಲ್ಲಿ ಪಿಯರ್ಸು ಇದು ಬರುತ್ತೆ ಫೇಸ್ ವಾಶು, ಅದು ನೀರು ಥರ ಒಂಚೂರು ಹಾಕಿದ್ರೆ ಸಾಕು ಫ್ರೆಂಡ್ಸ್. ಸರಿ ಅಂದ್ಬಿಟ್ಟು ಆವಾಗ ಸ್ಟಾರ್ಟ್ ಮಾಡಿದೆ ಪಿಯರ್ ಸೋಪು. ಮತ್ತು ಅದಾದಮೇಲೆ ಫ್ರೆಂಡ್ಸ್, ಪಾಂಡ್ಸು ಫೇಸ್ ವಾಶು, ನೀನು ಪಾಂಡ್ಸ್ ಪೌಡ್ರ್ ಹಾಕ್ತೀಯಲ್ಲ, ಯಾಕೆ ಅದನ್ನೇ ತಗೋಬಾರ್ದು ಅಂತ ನನ್ನ ಫ್ರೆಂಡ್ಸು ಸಜೆಷನ್ ಕೊಟ್ಟರು. ಆಗೇನು ಮಾಡಿದೆ, ಪಾಂಡ್ಸ್ ಫೇಸ್ ವಾಶು, ಅದರಲ್ಲೂ ಬ್ಲ್ಯಾಕ್ ಕಲರ್, ಫಸ್ಟು ಪಿಂಕ್ ಕಲರ್ ಹಾಕತ್ತಾಯಿದ್ದೆ. ಆಮೇಲೆ ಬ್ಲ್ಯಾಕ್ ಕಲರ್ ಚೆನ್ನಾಗಿರುತ್ತೆ ಮೇಡಮ್ ಹಾಕೊಳ್ಳಿ ಅಂತ ಹೇಳಿದ್ರು. ಇನ್ನು ಅದೇ ನನ್ನ ಲಾಸ್ಟ್ ಫೇಸ್ ವಾಶು ಫ್ರೆಂಡ್ಸ್ ಆಗಿತ್ತು. ಇನ್ನು ಈಗಲೂ ಅದೇ ಇದೆ. ಆಮೇಲೆ ನನ್ನ ಜೊತೆ ವರ್ಕ್ ಮಾಡೋ ಸೂಪರ್ವೈಸರ್ ಒಬ್ರು ಹೇಳಿದ್ರು, ಮೇಡಮ್ ಈ ಕಪ್ಪು ಕಲೆ ಎಲ್ಲ ಹೋಗುತ್ತೆ ಗರ್ ಸೋಪ್ ಹಾಕಿದ್ರೆ. ಇನ್ನು ನನ್ನ ಜೊತೆ ನನ್ನ ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಮ್ಮನೆಯವರು ಇದನ್ನೇ ಯೂಸ್ ಮಾಡ್ತಾರೆ, ನಮ್ಮನೇಲೂ ಇದೇ ಯೂಸ್ ಮಾಡ್ತಾರೆ, ಆಮೇಲೆ ಅವ್ರು ಯೂಸ್ ಮಾಡ್ತಾರೆ, ಇವ್ರು ಯೂಸ್ ಮಾಡ್ತಾರೆ ಅಂತ ಸುಮಾರು ಜನ ನನಗೆ ಸಜೆಷನ್ ಕೊಟ್ಟರು ಫ್ರೆಂಡ್ಸ್. ಇಷ್ಟೊಂದು ಜನ ಇದನ್ನು ಯೂಸ್ ಮಾಡಬೇಕಾದ್ರೆ ನಾನು ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಫ್ರೆಂಡ್ಸ್, ಅದು 150 ಒಂದೇ ಸೋಪು. ಫಸ್ಟು ಒಂದು ಸೋಪ್ ತಗೊಂಡು ಹಾಕೊಂಡೆ. ಇನ್ನು ಕೋಕೋನಟ್ ಆಯಿಲ್ನ ನಾನು ನೈಟ್ ಯಾವಾಗ ಹಚ್ಚೋದ್ಬಿಟ್ನೋ ನನ್ನ ಮುಖ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇನ್ನು ಫ್ರೆಂಡ್ಸ್, ಯಾವಾಗಲೂ ಇಲ್ಲಿ ನಾವು ನೆರಳಲ್ಲಿರ್ತೀವಿ, ಬಿಸಿಲಲ್ಲಿ ಓಡಾಡಲ್ಲ. ಮಾಮೂಲಿ ನೆರಳಲ್ಲಿರೋರು ಸ್ವಲ್ಪ ಕಲ್ಲರು ವೈಟೇ ಇರ್ತಾರೆ ಎಲ್ಲರೂ, ನಾನು ಅಂತೇನಲ್ಲ ಫ್ರೆಂಡ್ಸ್, ಯಾರಾದ್ರೂ ಅಷ್ಟೇ. ಇನ್ನು ಬ್ಲ್ಯಾಕ್ ಜಾಸ್ತಿ ಇರೋರು ಬ್ಲ್ಯಾಕ್ ಆಗೇ ಇರ್ತಾರೆ. ಇನ್ನು ನಾನು ಫ್ರೆಂಡ್ಸ್ ಆವಾಗೂ ಇಲ್ಲಿ AC ಒಳಗೆ ಕೆಲಸ ಮಾಡ್ತಾಯಿದ್ದೆ ಕಂಪ್ನಿನಲ್ಲಿ.
ಇನ್ನು ಹಂಗಾಗಿ ನಾನು ಸ್ವಲ್ಪ ಹುಟ್ಟಿದಾಗಿಂದಲೂ ಅಂಥ ಏನು ಫುಲ್ ಬ್ಲ್ಯಾಕ್ ಇಲ್ಲ, ಅಂಥ ವೈಟು ಅಂತ ಏನು ನಾನು ಹೇಳ್ತಾ ಇಲ್ಲ, ಮೀಡಿಯಮ್ ಕಲರು ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು. ಅತಿಯಾಗಿ ನಾನು ವೈಟ್ ಆಗಿದ್ದೀನಿ, ಅತಿಯಾಗಿ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ, ಒಂದು ಮೀಡಿಯಮ್ ಕಲರು. ನಾವು 3 ಜನ ಮಕ್ಕಳಲ್ಲಿ ನಮ್ಮ ಅಕ್ಕ ಕಲ್ಲರ್ ಸ್ವಲ್ಪ ಕಮ್ಮಿ ಆದರೆ ನಮ್ಮ ಅಣ್ಣ ಸ್ವಲ್ಪ, ನಾನೇ ನಮ್ಮ 3 ಜನಕ್ಕೆ ಸ್ವಲ್ಪ ಕಲ್ಲರು. ನಮ್ಮ ಅಣ್ಣ, ನಾನು, ನಮ್ಮ ಅಕ್ಕ, ನಾವು 3 ಜನ ಮಕ್ಕಳು ಫ್ರೆಂಡ್ಸ್. ನಮ್ಮ ಅಣ್ಣ ದೊಡ್ಡವನು, ಅವಳಿಂದೆ ನಮ್ಮ ಅಕ್ಕ ಇದ್ದಾಳೆ. ನಮ್ಮ ಅಕ್ಕ ಆದಮೇಲೆ ಲಾಸ್ಟ್ ನಾನು. ಅವಳು ಹುಟ್ಟಿದ 3 ವರ್ಷಕ್ಕೆ ನಾನು ಹುಟ್ಟಿದ್ದಂತೆ. ನಮ್ಮಮ್ಮ ಆ ಥರ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ಅವ್ರು ಹುಟ್ಟಿದ 3 ವರ್ಷಕ್ಕೆ, ನನಗೂ ಸೇಮ್ ಅದೇ ಥರ ಫ್ರೆಂಡ್ಸ್. ನನ್ನ ಮಗ ಹುಟ್ಟಿದ 3 ವರ್ಷ ಆದಮೇಲೆ ನನ್ನ ಮಗಳು ಹುಟ್ಟಿದ್ದು, ನನಗೆ ನಮ್ಮ ತಾಯಿ ಥರನೇ. ಇನ್ನು ನಮ್ಗೆ ಯಾವ ಥರ ಅಂದರೆ, ಫಸ್ಟು ನಮ್ಮ ತಾಯಿಗೆ ನಮ್ಮ ಅಣ್ಣ ಹುಟ್ಟಿರೋದು, ನನಗೂ ಸೇಮ್ ಫಸ್ಟು ಮಗ ಹುಟ್ಟಿರೋದು. ಆದರೆ ನಮ್ಮ ಅಕ್ಕಂಗೆ ಯಾವ ಥರ ಅಂದರೆ, ಫಸ್ಟು ಮಗಳು ಹುಟ್ಟಿರೋದು, ಆಮೇಲೆ ಮಗ ಹುಟ್ಟಿದ್ದು. ನನಗೆ ನಮ್ಮಮ್ಮನ ಥರ ಮೊದಲು ಗಂಡು ಪಾಪು, ಆಮೇಲೆ ಹೆಣ್ಣು ಪಾಪು. ಇನ್ನು ಫ್ರೆಂಡ್ಸ್ ನಮಗೆ ಆವಾಗೆ ಹುಟ್ಟಿದ್ದ ಕೈ ಆಪ್ರೇಷನ್ನು, ನಮ್ಮ ಅಕ್ಕನಿಗೂ ಕೈ ಆಪ್ರೇಷನ್ನು, ನನಗೂ ಕೈ ಆಪ್ರೇಷನ್ನೇ ನಾವು ಮಾಡಿಸ್ಕೊಂಡಿರೋದು ಎಲ್ಲರೂ ನಮ್ಮ ಮನೇಲಿ. ಯಾರಿಗೂ ಕರೆಂಟ್ ಆಪ್ರೇಷನ್ನು ಮತ್ತು ಮಕ್ಕಳು ಲೇಟಾಗಲಿ ಅಂತ ಕಾಪರ್ಟಿ ಹಾಕ್ಸೋದು, ಆವಾಗೆಲ್ಲ ಇದು ಯಾವುದೂ ಇರಲಿಲ್ಲ ಫ್ರೆಂಡ್ಸ್, ನಿಮ್ಮ ಹತ್ರ ಸುಳ್ಳೇನು. ಆವಾಗ ಆಮೇಲೆ ಲೇಟಾಗಿ ಮಕ್ಕಳಾಗಲಿ ಅಂತ ಈಗ ಅದೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೋತಾರಲ್ಲ, ಅದು ಯಾವುದೂ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಯಾಕೆ ಸುಳ್ಳು ಹೇಳಬೇಕು. ನಾವು ಮ್ಯಾರೇಜ್ ಆದಾಗ ಇದು ಯಾವುದೂ ಇಲ್ಲ. ಮತ್ತು ಮಂತ್ಲಿ ಹೋಗಿ ಸ್ಕ್ಯಾನ್ ಮಾಡಿಸೋದು, ಮಂತ್ಲಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸೋದು ಯಾವುದಿಲ್ಲ ಫ್ರೆಂಡ್ಸ್. 3 ತಿಂಗಳ ತನಕ ಯಾವ ಹಾಸ್ಪಿಟ್ಲಿಲ್ಲ ಅಂದ್ಕೊಳ್ಳಿ. ಹಳ್ಳಿ ಕಡೆ ನೀವೇ ನೋಡಿದ್ದೀರಲ್ಲ, 3 ತಿಂಗಳಾದಮೇಲೆ ವಾಮಿಂಟ್ ಆಗೋದು, ಅದು ಇದು. ವಾಮಿಂಟ್ಗೂ ಸಹ ನಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಆಮೇಲೆ 5-6 ಮಂತ್ ಆದಮೇಲೆ ಅಂಗನವಾಡಿಯಲ್ಲಿ ನಮ್ಮಮ್ಮನೇ ಟೀಚರು, ಅಂಗನವಾಡಿಗೆ ಒಬ್ಬರು ನರ್ಸ್ ಬರ್ತಾರೆ, ಅವರು ಬಂದು ಬರ್ಕೊಟ್ಟು ನಮಗೆ ಕರ್ಕೊಂಡೋಗಿ ತೋರಿಸಿದ್ರೆ ಮುಗೀತು. ಇನ್ನು ಡಿಲಿವರಿಗೇನೆ ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್ ಆವಾಗ ಆ ಥರ ಇತ್ತು. ಇವಾಗೆಲ್ಲ ತುಂಬ ಚೇಂಜ್ ಆಗಿದೆ ಬಿಡಿ ಅಲ್ವಾ. ಚೇಂಜ್ ಆಗಲೇಬೇಕಲ್ವ, ಜೀವನವೂ ಚೇಂಜ್ ಆಗಬೇಕು, ಮನುಷ್ಯನೂ ಚೇಂಜ್ ಆಗಬೇಕು, ವಿಜ್ಞಾನವೂ ಚೇಂಜ್ ಆಗಬೇಕು, ಪ್ರಪಂಚನೇ ಚೇಂಜ್ ಆಗ್ತಾಯಿದೆ. ದೇವರೊಂದು ಚೇಂಜ್ ಆಗ್ತಾಯಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿಲ್ವಲ್ಲ ದೇವ್ರು ಎಲ್ಲಿದ್ದಾನೆ ಅಂತ. ಇಲ್ಲ ಅಂದಿದ್ರೆ ನಾವು ದೇವ್ರನ್ನ ಹೋಗಿ ನೋಡ್ಬೋದಿತ್ತು, ದೇವರು ಚೇಂಜ್ ಆಗಿದ್ದಾನ ಅಂತ ಅಲ್ವಾ. ದೇವ್ರು ನಮಗೆ ಸಿಗಲ್ಲ ಬಿಡಿ. ನಿಮ್ಮ ಮನಸ್ಸಲ್ಲಿ ದೇವ್ರಿದ್ದಾನೆ ಅಂತ ಅಂದ್ಕೊಂಡು ದೇವ್ರನ್ನ ಬೇಡ್ಕೊತೀವಿ, ದೇವ್ರಿಗೆ ಹರಕೆ ಹೊರ್ತೀವಿ, ದೇವ್ರಿಗೆ ಹರಕೆ ತೀರಿಸ್ತೀವಿ. ಅದನ್ನೇ ನಾವು ಸತ್ಯ. ದೇವರಿಲ್ಲದೆ ಈ ಪ್ರಪಂಚದಲ್ಲಿ ಯಾವ್ದಾದ್ರು ನಡೆಯೋಕ್ಕೆ ಸಾಧ್ಯ ಆಯಿತಾ ಫ್ರೆಂಡ್ಸ್. ಅದನ್ನೇ ನಾವು ನಮ್ಮ ಮನಸ್ಸಾಕ್ಷಿಯಾಗಿ ದೇವ್ರನ್ನ ನಂಬಿ ಪೂಜೆ ಮಾಡಿ ಬದುಕ್ತಾ ಇದ್ದೀವಿ. ದೇವರಿಲ್ಲದೆ ಸಾವು ನಡೆಯಲ್ಲ, ನೋವು ನಡೆಯಲ್ಲ, ಖುಷಿನೂ ಸಿಗಲ್ಲ, ಸಂತೋಷವೂ ಸಿಗಲ್ಲ. ಅದಂತೂ ಸತ್ಯದ ಮಾತು, ನಮಗೆ ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಇನ್ನು ಫ್ರೆಂಡ್ಸ್ ಈ ಜನ್ರೇಷನಲ್ಲಿ ಒಂದೇ ಒಂದು ತಿಂಗಳ ಮೇಲೆ 10 ದಿವಸ ಆದರೆ ಸಾಕು, ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಥರ ಸ್ಕ್ಯಾನಿಂಗು ಮಾಡ್ತಾರೆ ಫ್ರೆಂಡ್ಸ್. ಜನ್ರೇಷನ್ ಇವಾಗ ಅದೇ ಥರ ಇದೆ. ಜನ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ನಿಮಗೆ, ಕಷ್ಟಪಡೋಕ್ಕೂ ಭಯ ಬೀಳಲ್ಲ, ಶೋಕಿ ಮಾಡೋಕ್ಕೂ ಭಯ ಬೀಳಲ್ಲ, ತಿನ್ನೋಕ್ಕೂ ಭಯ ಬೀಳಲ್ಲ, ಒಬ್ರಿಗೊಂದು ತುತ್ತು ಕೊಡೋಕ್ಕೂ ಹಿಂದೆ ಮುಂದೆ ಲೆಕ್ಕ ಹಾಕಲ್ಲ. ಪ್ರಪಂಚ ಎಲ್ಲ ಚೇಂಜ್ ಆಗೋಯ್ತು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ಸ್, ಈಗಿನ ಜನ 3/4% ದುಡ್ಡಿಗೆ ಬೆಲೆ ಕೊಡಲ್ಲ. ಆದರೆ 1/4% ದುಡ್ಡಿದ್ರೇ ಬದುಕೋದು, ದುಡ್ಡಿಲ್ಲ ಅಂದರೆ ನಾವು ಸತ್ತೋಯ್ತೀವಿ ಅಂತಾರೆ 1/4% ಜನ. ಆದರೆ ಯಾಕೆ 75% ಜನ ಯಾಕೆ ಚೇಂಜ್ ಆಗಿದ್ದಾರೆ ಅಂದರೆ, ಬೆಳಗ್ಗೆ ಇರ್ತೀವಿ, ಸಂಜೆ ಇರಲ್ಲ. ಸಂಜೆ ಮನೆಯಿಂದ ಮನೆಗೆ ಬರೋ ಅಷ್ಟರಲ್ಲಿ ನಾವು ಸತ್ತೇ ಹೋಗಿರ್ತೀವಿ. ಪ್ರಪಂಚ ಈ ಥರ ಆಗೋಯ್ತು. ಅಯ್ಯೋ ಇವ್ರನ್ನ ನೆನ್ನೆ ನೋಡಿದ್ನಲ್ಲ, ನೆನ್ನೆ ಮಾತಾಡ್ಸಿದ್ನಲ್ಲ, ಅಯ್ಯೋ ಇವ್ರನ್ನ ಬೆಳಗ್ಗೆ ನೋಡಿದ್ನಲ್ಲ. ಫ್ರೆಂಡ್ಸ್ ನಾನೇ ಎಷ್ಟೋ ಜನನ ಅಂಗಡಿಲಿ, ತರಕಾರಿ ಅಂಗಡಿಲಿ ಮಾತಾಡ್ಸ್ಕೊಂಬಂದಿನಿ. ಇನ್ನೊಂದು 2 ದಿವಸ ಹೋಗಿ ನೋಡಿದ್ರೆ ಇಲ್ಲಿ PNT ಹತ್ರ ಫೋಟೋ ಹಾಕಿದ್ದಾರೆ ಅವ್ರದ್ದು. ನನ್ನ ಮಗಳು ಹೇಳ್ತಾಳೆ, ಮಮ್ಮಿ ಇವರು ಅಂಕಲಲ್ಲಿ ಇದ್ರಲ್ಲ ಅಂತ. ನಾನು ಬರುವಾಗ ನೈಟ್ 11:30 ಒಂದು ಅಂಗಡಿ ಓಪನ್ ಆಗಿರುತ್ತೆ, ಅಲ್ಲಿ ಮಾತಾಡ್ಸಿದ್ರು, ಏನು ಮೇಡಮ್ ಅವರೇ ಸೆಕೆಂಡ್ ಶಿಫ್ಟಾ ಅಂತ. ಹೌದು ಅಣ್ಣ ನಂದು ಸೆಕೆಂಡ್ ಶಿಫ್ಟು ಅಂತ ಮಾತಾಡ್ಸ್ಕೊಬಂದಿನಿ. ಇನ್ನು 3 ಡೇಸಿಗೆ ನೋಡಿದ್ರೆ ಅವ್ರದ್ದು ಫೋಟೋ ಹಾಕಿದ್ದಾರೆ. ಅಂಥ ಪ್ರಪಂಚ, ಅಂಥ ಕಾಲ ಬಂದಿದ್ದಕ್ಕೆ ಜನ ಈಗೇನು ಅಂದ್ಕೊಂಡಿದ್ದಾರೆ, ಅಯ್ಯೋ ಇವತ್ತಿದ್ದಾರೆ ನಾಳೆ ಇಲ್ಲ, ಇವತ್ತೇನು ಊಟ ಮಾಡ್ತೀವಿ ಅದೇ ನಮ್ಮದು, ಇವತ್ತೇನು ತಿಂತೀವಿ ಅದೇ ನಮ್ಮದು ಅನ್ನೋ ರೀತಿ ಆಗಿದ್ದಾರೆ ಜನ, ನನ್ನಿಂದಲೂ. ಹಂಗಾಗಿ ಫ್ರೆಂಡ್ಸ್ ನಾವು ಹಣ ಇಲ್ಲದೆ ಮತ್ತು ಏನು ಬರುತ್ತೆ ಅಂತಾರೆ. ಹಣನೂ ಬೇಕು, ನಾವು ಕೆಲಸನೂ ಮಾಡಬೇಕು, ಆದರೆ ಅತಿ ಅದರೊಳಗೆ ಮುಳುಗೋಗಬಾರ್ದು. ಒಂದು ದಿನ ಹಣ ಇಲ್ಲದೆ ಇದ್ದರೂ ಬದುಕ್ತೀನಿ ಅನ್ನೋ ಭರವಸೆ ಇರಬೇಕು ಮನುಷ್ಯನಿಗೆ. ಯಾಕೆಂದರೆ ಹಣನೇ ಎಲ್ಲ ಅಲ್ಲ, ಹಣನೇ ಪ್ರಪಂಚ. ಹಣ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಾರೆ. ಏನು ಫ್ರೆಂಡ್ಸ್, ಹಣ ಯಾವಾಗಲೂ ಜೊತೆಲೇ ಇಟ್ಕೊಂಡು ಬದುಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈಗ ಮನೇಲಿ ನೋಡಿ ನಾವು ತಂದು ಇಟ್ಕೊಂಡಿರ್ತೀವಿ ಎಲ್ಲ, ಹಂಗಾರೆ ಹಣದ ಜೊತೆನೇ ತಟ್ಟೆಗೆ ಇಟ್ಕೊಂಡು ಅದನ್ನು ತಿಂತೀವ? ಇಲ್ಲ ಫ್ರೆಂಡ್ಸ್. ಅಂದರೆ ನಾನು ಯಾವುದ್ರ ಬಗ್ಗೆ ಹೇಳ್ತೀನಿ, ಒಬ್ಬೊಬ್ಬರಿಗೆ ಸಂಪಾದನೆ ಇದ್ರೂ ಅತಿ ಆಸೆ ಜಾಸ್ತಿ. ನಾನು ಇನ್ನೂ ಸಂಪಾದನೆ ಮಾಡಬೇಕು, ನಾನು ಇನ್ನೂ ಕೂಡಿಟ್ಕೋಬೇಕು ಅನ್ನೋ ದುರಾಸೆ ಜಾಸ್ತಿ ಇರುತ್ತೆ ಅಂತ ಆ ವಿಷಯಕ್ಕೆ ಹೇಳ್ತಾ ಇದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಹಣ ಎಲ್ರಿಗೂ ಬೇಕು, ಹಣ ಇದ್ದರೆ ಎಲ್ಲರೂ ಅಂತಾರೆ. ಅದನ್ನು ನಾವು ಅತಿಯಾಗಿ ಹಣದಿಂದ ಹೋದಷ್ಟೇ ನಮ್ಮ ನೆಮ್ಮದಿ ಎಲ್ಲ ಹೋಗುತ್ತೆ. ಇವತ್ತಿದು ತಗೋಬೇಕು, ಇದನ್ನೇ ತಗೊಳ್ಳೇಬೇಕು ಅಂತ ನಾವು ಯಾವಾಗ ಅನ್ಕೋತೀವೋ ಆವಾಗ ನಮ್ಮ ನೆಮ್ಮದಿ ಎಲ್ಲ ಹೊರಟೋಗಿ. ಯಾಕಂದರೆ ಹಣ ಬೇಕು ಅಂದರೆ ನಾವು ಸಂಪಾದನೆ ಮಾಡಬೇಕು. ಅತಿ ಆಸೆ ಗತಿ ಕೇಡು ಅಂತ ಗಾದೆನೇ ಇಲ್ವಾ?
ಹಂಗಾಗಿ ಇನ್ನು ಫ್ರೆಂಡ್ಸ್ ನೋಡಿ, ಈ ಡ್ರೆಸ್ನ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಏನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಫುಲ್ ಕಾಟನ್ ಡ್ರೆಸ್ಸು, ಪ್ಯಾಂಟು ಬರುತ್ತೆ. ಚಿಕ್ಕಪೇಟೆನಲ್ಲಿ ರೋಡಲ್ಲೇ ಮಾರ್ತಾಯಿರ್ತಾರೆ ಫ್ರೆಂಡ್ಸ್. 350 300 ಅಷ್ಟೇ. ಸ್ಲೀವ್ ಇಷ್ಟುದ್ದ ಇರುತ್ತೆ ನೋಡಿ. ಇದು ನಾನು ಇವತ್ತು ಹಾಕ್ಕೊಂಡೋಗಿದ್ದೆ. ಇನ್ನು ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಶಿಫ್ಟಲ್ಲಿ ನಾನು ಬರೀ ಟಾಪು ಲೆಗ್ಗಿನ್ಸು ಇದೇ ಹಾಕ್ಕೊಂಡೋಗ್ತೀನಿ ಬೆಳಗ್ಗೆ ಟೈಮು ಅಂತ ಆಲ್ರೆಡಿ ವೀಡಿಯೋದಲ್ಲೂ ಹೇಳಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಇವತ್ತು ನಾನು ಯಾಕೆ ನಾಷ್ಟ ಮಾಡಲಿಲ್ಲ ಅಂದರೆ, ನೈಟು ನಾವು ರೊಟ್ಟಿ ಮಾಡಿ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದು. ಇನ್ನು ರೈಸು ಒಂದೇ ಬೆಳಗ್ಗೆ ಮಾಡಿದ್ದು, ಅದಕ್ಕೆ ನಾನು ಆ ವೀಡಿಯೋನೂ ಹಾಕಲಿಲ್ಲ. ಯಾವಾಗಲೂ ಬ್ರೇಕ್ಫಾಸ್ಟ್ ವೀಡಿಯೋ ಹಾಕ್ತಾಯಿದ್ದೆ. ಇನ್ನು ನನ್ನ ಜೊತೆ ಕೆಲಸ ಮಾಡೋರೆಲ್ಲ ಏನ ವೀಡಿಯೋ ನೋಡ್ದೋ ಹಂಗಾಗಿ ಫ್ರೆಂಡ್ಸ್, ಅದು ಹಾಸ್ಪಿಟ್ಲಲ್ಲೆಲ್ಲ ನಾನು ಕೆಲಸ ಮಾಡೋದು. ಆ ಥರ ಒಬ್ಬೊಬ್ಬರು ದುಡ್ಡಿಲ್ಲದೆ ಬದುಕೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಆದರೆ ಅತಿಯಾಗಿ ಅದ್ರ ಹಿಂದೆ ಹೋಗಬಾರ್ದು ಅಂತ ಅಷ್ಟೇ ಫ್ರೆಂಡ್ಸ್ ನನ್ನ ಸಜೆಷನ್ ಹೇಳಿದ್ದು. ದುಡ್ಡಿದ್ದಷ್ಟು ಮನುಷ್ಯಂಗೆ ಜಾಸ್ತಿ ಚಿಂತೆ ಬರುತ್ತೆ, ನಿದ್ದೆ ಬರಲ್ಲ ಅಂತಾರೆ. ನಮಗಂತೂ ಎಲ್ಲಂದ್ರಲ್ಲಿ ನಿದ್ದೆ ಬರ್ತಾ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ಇವತ್ತೇನು ಖುಷಿ ವಿಷಯ ಮಂಡೇ ಅಂದರೆ, ನಮ್ಮ ಹಾಸ್ಪಿಟ್ಲ್ ಓನರ್ ಇದೆಲ್ಲ ಅವ್ರದ್ದು ಬರ್ತಡೇ ಇತ್ತು. ಅದೊಂದು ನಮಗೆ ತುಂಬ ಎಲ್ಲರೂ ಖುಷಿ ವಿಷಯ. ಆಮೇಲೆ ಫ್ರೆಂಡ್ಸ್ ನಾನು ಸ್ಟೇಟಸ್ಗೆ ಏನು ಹಾಕೋದು ಅಂತ ಆಕೆ ಇಲ್ಲ. ಆಮೇಲೆ ಎಲ್ಲರೂ ಸ್ಟೇಟಸ್ಗೆ ಹಾಕಿದ್ರಲ್ಲ, ಇನ್ನು ನಾನು ನಮ್ಮ ಜೊತೆ ಕೆಲಸ ಮಾಡ್ತೀವಲ್ಲ ಅವರೆಲ್ಲ ನಾವು ಮಾತಾಡ್ಕೊಂಡು ನಾವು ಈ ಥರ ಹಾಕೋಣ ಸಾರ್ದು, ಈ ಥರ ಸ್ಟೇಟಸ್ ಹಾಕೋಣ ಅಂದ್ಬಿಟ್ಟು ಲಾಸ್ಟ್ಗೆ ನಾವು ನಾನು ಹಾಡು ಆರಿಸ್ದೆ ಅವ್ರಿಗೆ. ಇವತ್ತು ಹುಟ್ಟಿದ ಹಬ್ಬದ ರಾಜ್ಕುಮಾರ್ ಹೇಳಿದ್ರು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಶುಭ ದಿನವು. ಏನೋ ಇನ್ನು ಮುಂದಕ್ಕೆ ಬರ್ತಾ ಇಲ್ಲ ಫ್ರೆಂಡ್ಸ್, ಇದು ಮಾಡಬೇಡಿ. ಉಡುಗೊರೆ ಸಂತೋಷವೇ ಉಡುಗೊರೆ. ಸಾರಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಈ ಹಾಡನ್ನ ನಾನು ಆರಿಸ್ದೆ. ನನಗೆ ಫ್ರೆಂಡ್ಸ್ ಅದರಲ್ಲಿ ಆರಿಸುವಾಗ ನೀನು ಅಂತ ಬರುತ್ತಲ್ಲ ಸರ್ದು ಅಂತ ಅಂದ್ಕೊಂಡು, ಆದರೆ ಅದು ಹಾಡು ತಾನೇ. ನಾವೊಂದು 3-4 ಜನ ಅದನ್ನು ಮಾತಾಡ್ಕೊಂಡು ಇದನ್ನು ಹಾಕೋಣ ನಾವು ಅಂತ ಸಿಂಪಲ್ಲಾಗಿ ಇಷ್ಟೇ ಅದರಲ್ಲಿ ಬರೋದು ವೀಡಿಯೋದಲ್ಲಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಅಂದ್ಬಿಟ್ಟು ವಿಶ್ ಯು ಹ್ಯಾಪಿ ಬರ್ತಡೇ ಸರ್ ಅಂತ ಅದೊಂದು ಎಲ್ಲರೂ ಸೇರಿ ನಾವು ನಮ್ಮ ಜೊತೆ ಸ್ವಲ್ಪ ಜನ ಇದ್ವಿ. ಏನು ಹಾಕೋದು ಏನಂಗೆ ನಾನು ಮಾತ್ರ ಈ ಹಾಡು ಆರಿಸ್ಕೊಟ್ಟೆ. ಆದರೆ ಎಡಿಟ್ ಎಲ್ಲ ಅವರೇ ಮಾಡಿಕೊಟ್ರು, ನಾನೇನು ಎಡಿಟ್ ಮಾಡಲಿಲ್ಲ. ನಾನು ಎಡಿಟ್ ಮಾಡೋಕ್ಕೆ ಬರುತ್ತೆ, ಅವ್ರ ಸ್ಟೈಲಲ್ಲಿ ಅವರು ಇನ್ಸ್ಟಾಗ್ರಾಮ್ಗೆ ಹೋಗಿ ಅದೆಲ್ಲೆಲ್ಗೋ ಹೋಗಿ ಎಡಿಟ್ ಮಾಡಿ ನನಗೂ ವೀಡಿಯೋ ಕಳಿಸ್ಕೊಟ್ರು. ಇದನ್ನು ಹಾಕು ನೀನು ಸ್ಟೇಟಸ್ಗೆ ಅಂತ. ಆವಾಗ ನಾವು ಹಾಕಿದ್ವಿ. ಇದೊಂದು ಇವತ್ತು ನಮಗೆ ಖುಷಿ ವಿಷಯ. ಆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಫ್ರೆಂಡ್ಸ್. ನಮ್ಮ ಓನರ್ಗೆ ದೇವ್ರ ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ, ಅವರೆಲ್ಲ ಆಸೆನೂ ನೆರವೇರಿಸಲಿ. ಅವ್ರು ಏನೆಲ್ಲ ಆಸೆ ಅಂದ್ಕೊಂಡಿದ್ದಾರೋ ಅದಕ್ಕೆಲ್ಲ ಜನಕ್ಕಿಂತ ಮುಖ್ಯವಾಗಿ ದೇವ್ರವ್ರಿಗೆ ಆಶೀರ್ವಾದ ಮಾಡಬೇಕು. ಅವರು ನಾನು ಏನು ಮಾಡಬೇಕು ಇನ್ನು ಹಾಸ್ಪಿಟ್ಲಲ್ಲಿ, ಇನ್ನು ಮುಂದೆ ಏನಾಗಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೋ ಅದನ್ನು ನಾವು ಜನ ಹಾರೈಸೋದ್ಕಿಂತ ಆ ದೇವ್ರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಯಾಕೆಂದರೆ ದೇವರು ಅಸ್ತು ಅನ್ಬೇಕು, ನಾವು ನೀವು ಅವ್ರ ಜೊತೆ ಕೂಡಬೇಕೇ ಹೊರತು ಎಲ್ಲ ಆಸೆನೂ ಅವ್ರಿಗೆ ಆ ದೇವರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲನೂ ಆ ದೇವರು ಅವ್ರಿಗೆ ಹಾರೈಸಲಿ. ಅದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಅದೊಂದು ಖುಷಿ ವಿಷಯ ಆಯಿತು. ಇನ್ನೆಲ್ಲರೂ ವಿಶ್ ಮಾಡಿದ್ವಿ. ಎಲ್ಲರೂ ಬಂದು ಎಷ್ಟೊಂದು ಜನ ಬಂದು ಅವ್ರಿಗೆ ವಿಶ್ ಮಾಡ್ತಾಯಿದ್ರು. ಇವತ್ತಂತೂ ಫುಲ್ಲು ಸುಸ್ತಾಗಿರುತ್ತೆ ಫ್ರೆಂಡ್ಸ್ ಅವ್ರಿಗೆ. ಯಾಕೆಂದರೆ ಇಷ್ಟೊಂದು ಓನರು ಅಂದರೆ ನಿಮಗೆ ಗೊತ್ತಲ್ಲ, ಅಷ್ಟೊಂದು ಜನ ವಿಶ್ ಮಾಡಿದ್ದಾರೆ. ನಮಗೆ ಇವತ್ತೆಲ್ಲ ಖುಷಿ ಆಯಿತು. ನಾವು ನಮ್ಮ ಸ್ಟಾಫ್ ಎಲ್ಲರೂ ವಿಶ್ ಮಾಡಿದ್ದೀವಿ. ಇಷ್ಟು ಇವತ್ತು ಸೋಮವಾರ ಇಷ್ಟ ಆಯಿತು ಫ್ರೆಂಡ್ಸ್. ಈಗ ಸಾಯಂಕಾಲ ಬೇಳೆ ಮತ್ತು ಬೀನ್ಸು ಎಲ್ಲ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇವಾಗ ಸ್ಟಾರ್ಟ್ ಮಾಡ್ತೀನಿ ಮಾಡೋಕ್ಕೆ. ಇನ್ನು ಫ್ರೆಂಡ್ಸ್ ಸೋಮವಾರದ ವೀಡಿಯೋ ನಂದು ಇಷ್ಟ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ. ಫ್ರೆಂಡ್ಸ್ ನಿಮ್ಮ ಎಲ್ಲ ಕೆಲಸ ಇದ್ರೂ ತಾಳ್ಮೆಯಿಂದ ಇಷ್ಟೋ ತನಕ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ನೋಡಿದ್ದಕ್ಕೆ ನನ್ನ ಕಡೆಯಿಂದ ನಿಮಗೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನ ವಿಶೇಷ ನಿಮ್ಗೆ ಯಾವಾಗಲೂ ಇರುತ್ತೆ, ನನ್ನ ಸಬ್ಸ್ಕ್ರೈಬರ್ಗೆ ಯಾವಾಗಲೂ ನನ್ನ ವಿಶ್ ಇರುತ್ತೆ. ಇನ್ನು ಫ್ರೆಂಡ್ಸ್ ಲೈವ್ ಮಾಡಿದೆ, ಅದಕ್ಕೆ ಎಷ್ಟೊಂದು ಜನ ಬಂದಿದ್ರಿ. ಮತ್ತು ನನಗೆ ಇನ್ನೊಂದು 3000 ಆದರೆ 12 ಲಕ್ಷ
ಫಾಲೋವರ್ಸ್ ಆಗೋದ್ರಿ. ಅದು ತುಂಬಾ ಖುಷಿ ಐತೆ. ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್, ಇಷ್ಟು ಲಕ್ಷ ಜನ ನನ್ನ ವಿಡಿಯೋ ನೋಡಿದ್ದಾರೆ ಅಂದರೆ ಅದು ತುಂಬ ಸಂತೋಷದ ವಿಷಯನೇ ಅಂತ ಅನ್ಕೋಬೇಕು. ಹಾಗಾಗಿ ಫ್ರೆಂಡ್ಸ್, ಇಷ್ಟ ಆಗಿತ್ತು ಈ ಮಂಡೇ ವಿಡಿಯೋ. ಓಕೆ ಫ್ರೆಂಡ್ಸ್, ಬಾಯ್.